ದೇವರೇ ಕಾಪಾಡಬೇಕು ಸ್ನೇಹಿತರೆ. ಆದಷ್ಟು ಬೆಂಗಳೂರಿಗೆ ಶಿಫ್ಟ್ ಆಗೋದನ್ನು ಜನರು ತಪ್ಪಿಸಬೇಕು. ಯಾಕಂದರೆ ಈಗಾಗಲೇ ಜನಸಂಖ್ಯಾ ಸ್ಫೋಟ ಮತ್ತು ವಾಹನಗಳ ಸ್ಫೋಟ ಮೂಲಕ ಬೆಂಗಳೂರು ಗಬ್ಬೆದ್ದೋಗಿದೆ. ದಯವಿಟ್ಟು ಆದಷ್ಟು ತಮ್ಮ ಊರುಗಳಲ್ಲೇ ಏನೋ ಒಂದು ಬಿಸ್ನೆಸ್ಸು ಕೆಲಸನ ಆರಾಮವಾಗಿ ಮಾಡಿಕೊಂಡು ಇಲ್ಲಿ ಬಂದು 50,000 ಗಳಿಸೋದು ಅಷ್ಟೇ, ಊರಲ್ಲಿ ಇದ್ಕೊಂಡು 15,000 ಗಳಿಸೋದು ಅಷ್ಟೇ ಸ್ನೇಹಿತರೆ. ಇಲ್ಲಿ ಬಾಡಿಗೆ, ಈ ವಾಹನ, ಸೌಂಡು, ಅಯ್ಯೋ 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 ತಲೆ ಚಿಟ್ಟಿಡ್ದಿದೆ ನನಗೆ. ಸಾಕು, ಇಲ್ಲೇ ವಿಡಿಯೋ ಮುಗಿಸ್ತೀನಿ. ನೋಡಿ ಇಲ್ಲಿ ಜನ ಹೆಂಗೆ ಬೇಕಾದ್ರೆ ಇಷ್ಟು ಟ್ರಾಫಿಕ್ ಸಿಗ್ನಲ್ಲು ಇಷ್ಟೆಲ್ಲ ಮ್ಯಾನೇಜ್ ಮಾಡಿದ್ರು ಹೆಂಗೆ ಬೇಕಾದ್ರೆ ನುಗ್ತಾರೆ. ಸ್ಪೀಡ್ ಅಂತೂ ನೀವು ಕೇಳಲೇಬೇಡಿ ಸ್ನೇಹಿತರೆ. ಅಲ್ಲ, ನೀರಿನ ಸಾಗರ ನೀವು ಕೇಳಿರ್ಬೋದು, ಆದರೆ ಟ್ರಾಫಿಕ್ ಸಾಗರವನ್ನು ನೀವು ನೋಡ್ತಾ ಇದ್ದೀರಾ. ನಾನು ಆವಾಗಲೇ ತೋರಿಸಿದೆ ಆ ಒಂದು ಆ್ಯಂಬುಲೆನ್ಸು ಎಷ್ಟು ಕಷ್ಟಪಡ್ತಾ ಇದೆ, ಯಾರೂ ಕೂಡ ಜಾಗ ಕೊಡ್ತಾ ಇಲ್ಲ ಸ್ವಾಮಿ. ಎಷ್ಟು ಬೇಜಾರು ಅಂದರೆ ಅಷ್ಟು ಬೇಜಾರಾಗುತ್ತೆ. ಹರ್ ಹರ್ ಮಹಾದೇವ್ ಶಂಭೋ ಶಂಕರ. ನೀವು ನೋಡ್ತಾ ಇದ್ದರೆ ಅನಿಸ್ತಾ ಇರ್ಬೋದು ಇದು ಯಾವ ಊರು ಅಂತ. ಹೌದು ಸ್ನೇಹಿತರೆ, ನಮ್ಮ ಇಡೀ ಭಾರತದಲ್ಲಿ ಅತಿ ಹೆಚ್ಚು ವಾಹನಗಳನ್ನು ಹೊಂದಿರುವ ಏಕೈಕ ಮಹಾನಗರ, ಅದು ಟ್ರಾಫಿಕ್ಕಿಗೆ ಕುಖ್ಯಾತಿಯಾಗಿರುವಂತಹ ಮಹಾನಗರ ನಿಮ್ಮ ಬೆಂದಕಾಳೂರು. ಎಸ್, ಬೆಂಗಳೂರು ಸ್ನೇಹಿತರೆ. ಇದು ನಾನಿಲ್ಲಿ ಡೈರಿ ಸರ್ಕಲಿಂದ ಮುಂದೆ ಬಂದು ಈ ಸೇಂಟ್ ಜಾನ್ಸ್ ಏನು ಮಡಿವಾಳ ಜಂಕ್ಷನ್ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡಿದ್ದೀನಿ. ನೀವು ಮುಂದೆ ಕಾಣ್ತಾ ಇದ್ದೀರಾ ಆ ರೋಡ್ ಇದೆಯಲ್ಲ, ಅದು ಹೊಸೂರು ರೋಡು. ಆ ಕಡೆ ಮುಂದೆ ಹೋದರೆ ನಿಮಗೆ ಫೋರಮ್ ಮಾಲು, ಕೋರಮಂಗಲ, ತಾವರೆಕೆರೆ ಸಿಗುತ್ತೆ. ಡೈರಿ ಸರ್ಕಲ್ ಕೂಡ ಅಲ್ಲೇ ಸಿಗೋದು. ಹಾಗೆ ಮುಂದೆ ಹೋದರೆ ನೀವು MG ರೋಡು, ಬ್ರಿಗೇಡ್ ರೋಡು, ಶಿವಾಜಿನಗರ, ಮೆಜೆಸ್ಟಿಕ್ಕು, ಅಂದರೆ ನಾರ್ತ್ ಬೆಂಗಳೂರಿಗೆ ನೀವೇನಾದರೂ ಮುಂದೆ ಹೋಗಬೇಕು, ಹೆಬ್ಬಾಳ ಆ ಕಡೆ ಎಲ್ಲ ಹೋಗಬೇಕು ಅಂದರೆ ಇದೇ ರೂಟಲ್ಲಿ ಹೋಗಬೇಕು. ಇದನ್ನು ಹೊಸೂರು ರೋಡ್ ಅಂತಾರೆ. ಈ ಕಡೆ ಹೋದರೆ ಇದು ಹೊಸೂರಿಗೆ ಹೋಗುತ್ತೆ, ಅಂದರೆ ತಮಿಳ್ನಾಡಿಗೆ ಹೋಗುತ್ತೆ. ಅಂದರೆ ಮುಂದೆ ಇದು ಅತ್ತಿಬೆಲೆ ತಮಿಳ್ನಾಡಿಗೂ ಹೋಗುತ್ತೆ. ಅಲ್ಲೇ ನೀವು ಮುಂದೆ ಕನಕಪುರಕ್ಕೂ ಹೋಗ್ಬೋದು. ಮುಂದೆ ನೋಡಿ ಇಲ್ಲೇ ನಾವು ಜಂಕ್ಷನ್ ಇರೋದು. ಇದನ್ನು ಸೇಂಟ್ ಜಾನ್ಸ್ ಆಸ್ಪತ್ರೆ ಜಂಕ್ಷನ್ನು. ನೀವು ಆ್ಯಂಬುಲೆನ್ಸ್ದು ಆವಾಜ್ ಕೇಳ್ತಿರ್ಬೋದು, ಸೌಂಡ್ ಕೇಳ್ತಿರ್ಬೋದು. ಯಾಕಂದರೆ ಇಲ್ಲಿ ಹತ್ತಿರ ಇರೋದ್ರಿಂದ ತುಂಬಾ ಆ್ಯಂಬುಲೆನ್ಸ್ಗಳು ಓಡಾಡ್ತಾ ಇರ್ತವೆ. ಸೊ ನಾನಿಲ್ಲಿ ನಿಂತ್ಕೊಂಡಿರೋದು ಇಲ್ಲಿ ಬಂದ್ಬಿಟ್ಟು ಇದು ಸ್ಕೈ ವಾಕರು. ನಿಮಗೆ ಆ ಎಂಡಿಂದ ಅಲ್ಲಿದೆಯಲ್ಲ, ಆ ಎಂಡಿಂದ 2 ರೋಡ್ಗಳನ್ನು ಬೈಪಾಸ್ ಮಾಡಿ ನೀವು ಇಲ್ಲೇ ಹೋಗ್ಬೋದು. ಸೊ ಈ ಕಡೆನೂ ನಿಮಗೆ ತೋರಿಸ್ತೀನಿ. ಈ ರೋಡ್ ಬಂದ್ಬಿಟ್ಟು ಕೋರಮಂಗಲಕ್ಕೆ ಹೋಗುತ್ತೆ ಸ್ನೇಹಿತರೆ. ಈ ರೋಡು ಕೋರಮಂಗಲಕ್ಕೆ ಹೋಗುತ್ತೆ. ಹಿಂಗೆ ಅಲ್ಲಿ ಮುಂದೆ ಹೋದರೆ ನಿಮಗೆ ಲೆಫ್ಟಲ್ಲಿ ಸಿಗೋದೆ ಸೇಂಟ್ ಜಾನ್ಸ್ ಆಸ್ಪತ್ರೆ. ರೋಡೇನೋ ತುಂಬ ಚೆನ್ನಾಗಿದೆ, ಬಟ್ ಟ್ರಾಫಿಕ್ಕು ನಿಮ್ಗೆ ಗೊತ್ತಿರುವ ಹಾಗೆ ಯಾವಾಗಲೂ ಹಾಗೇ ಇರುತ್ತೆ. ಇದು ಇನ್ನೊಂದು ಭಾಗದಿಂದ ನಿಮಗೆ ಈ ಹೊಸೂರು ರೋಡಿನ ಒಂದು ಜಾತಕ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಜನ ಹೆಂಗೆ ಬೇಕಾದ್ರೆ ಇಷ್ಟು ಟ್ರಾಫಿಕ್ ಸಿಗ್ನಲ್ಲು ಇಷ್ಟೆಲ್ಲ ಮ್ಯಾನೇಜ್ ಮಾಡಿದ್ರು ಹೆಂಗೆ ಬೇಕಾದ್ರೆ ನುಗ್ತಾರೆ. ಸ್ಪೀಡ್ ಅಂತೂ ನೀವು ಕೇಳಲೇಬೇಡಿ ಸ್ನೇಹಿತರೆ, ಅಷ್ಟೊಂದು ಸ್ಪೀಡು. ಟೈಮ್ ನೋಡಿ 11 ಗಂಟೆ ಆಗಿದೆ ಆಲ್ಮೋಸ್ಟು. ಈ ಕಡೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇದನ್ನೇ ಅನ್ನೋದಪ್ಪ ಬೆಂಗಳೂರು ಹಿಂಗಿಲ್ಲ ಅಂದರೆ ಬೆಂಗಳೂರು ಅನ್ಸೋದೇ ಇಲ್ಲ. ಖಾಲಿ ಇದ್ದರೆ ಬೆಂಗಳೂರು ಅನ್ಸೋದೇ ಇಲ್ಲ. ಅದು ಯಾವುದೋ ಹಳ್ಳಿ ಅನಿಸ್ಬಿಡುತ್ತಲ್ವಾ. ಬೆಂಗಳೂರು ಈ ಥರ ಇಂಚಿಂಚಿಗೂ ಟ್ರಾಫಿಕ್ ಇದ್ದರೆ ಅದು ಬೆಂಗಳೂರು. ಅದು ಈಗ ಇಡೀ ವರ್ಲ್ಡಲ್ಲೇ ಫೇಮಸ್ ಆಗೋಗಿದೆ. ಬೆಂಗಳೂರು ಯಾಕಪ್ಪ ಫೇಮಸ್? ಮೊದಲೆಲ್ಲ ಇತ್ತು ಗಾರ್ಡನ್ ಸಿಟಿ ಅಂತ ಇದ್ದರು, ಆಮೇಲೆ ಸಿಲಿಕಾನ್ ಸಿಟಿ ಅಂದರು, ಈಗ ಟ್ರಾಫಿಕ್ ಸಿಟಿ ಅಂತ ಕರೀತಾರೆ. ಎಲ್ಲಿ ನೋಡಿ ಅಲ್ಲೊಂದು ದೂರದಲ್ಲಿ ಪಾಪ ಆ್ಯಂಬುಲೆನ್ಸ್ ಬರ್ತಾಯಿದೆ. ಅದು ಆಟ್ಕೊಂಡು ಬರಬೇಕು ಅಂದರೆ ಎಷ್ಟೇ ಅವ್ರು ಸಿಗ್ನಲ್ ಕೊಟ್ಟರು ಒಂದು 15-20 ನಿಮಿಷ ಮಾತ್ರ ಬೇಕು ಸ್ನೇಹಿತರೆ. ಪಾಪ ಅದರಲ್ಲಿರುವಂತಹ ಏನು ಪೇಷಂಟ್ಗಳ ಪರಿಸ್ಥಿತಿ ಏನಾಗಬಾರ್ದು ಅನ್ನೋದು ತುಂಬಾ ಬೇಜಾರಾಗುತ್ತೆ ಪರಿಸ್ಥಿತಿಗಳು. ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಜನಗಳು ತುಂಬಿಕೊಂಡಿದ್ದಾರೆ ನೋಡಿ. ಇಲ್ಲಿ ಪುಣ್ಯಕ್ಕೆ ನಮಗಿಲ್ಲಿ ಸ್ಕೈ ವಾಕರ್ ಮಾಡಿದ್ದಾರೆ. ಈ ಸ್ಕೈ ವಾಕರ್ ಮೂಲಕನೇ ನಾವಿಲ್ಲಿ ದಾಟ್ಕೊಂಡು ಹೋಗ್ಬೋದು. ಎಲ್ಲಿ ನೋಡಿದ್ರು ವಾಹನಗಳು. ಬೆಂಗಳೂರಲ್ಲಿ ಎಷ್ಟಿದೆ ಗೊತ್ತಾ ನಿಮಗೆ? ಬೆಂಗಳೂರು ಪಾಪ್ಯುಲೇಷನ್ ಸದ್ಯಕ್ಕೆ ಒಂದು ಅಂದಾಜು ಪ್ರಕಾರ ಇವತ್ತಿನ ಟೈಮ್ನಲ್ಲಿ 1.5 ಲಕ್ಷ ಅಲ್ಲ ಸ್ವಾಮಿ, 1.5 ಕೋಟಿ. ನಿಮಗೆ ಆಸ್ಟ್ರೇಲಿಯಾದು ಪಾಪ್ಯುಲೇಷನ್ ಎಷ್ಟು ಗೊತ್ತಾ? ಅದು ಭಾರತಕ್ಕಿಂತ ಹೆಚ್ಚು ಕಡಿಮೆ 3 ಪಟ್ಟಿದೆ. ನೆನಪಿರಲಿ ಸ್ನೇಹಿತರೆ, ಭಾರತಕ್ಕಿಂತ ಹೆಚ್ಚು 3 ಪಟ್ಟಿದೆ. ಅದ್ರ ಪಾಪ್ಯುಲೇಷನ್ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಅಂದಾಜು, ಅಂದಾಜಾಗಿ ಹೇಳ್ತಾ ಇದ್ದೀನಿ, 3 ಕೋಟಿ ಇದೆ. ಅಂಥದ್ದು ಬರೀ ಬೆಂಗಳೂರು ಸಿಟಿಯಲ್ಲೇ 1.5 ಕೋಟಿ. ಇನ್ನು ಮುಂಬೈಯಲ್ಲಿ 2.5 ಕೋಟಿ, ಡೆಲ್ಲಿಯಲ್ಲಿ 3. ಈ ಒಂದು 4 ಸಿಟಿ ಸೇರಿದರೆ ಮುಗದೇ ಹೋಯ್ತಪ್ಪ. ಯಪ್ಪ
ಎಂಥ ಮಹಾನಗರಗಳು ಅಂತೀರಾ. ಅದರಲ್ಲೂ ಬೆಂಗಳೂರು ಇತ್ತೀಚೆಗೆ 2000 ಇಸ್ವಿಯಿಂದ ಕನಿಷ್ಠ ಇತ್ತೀಚೆಗೆ 20 ವರ್ಷದಲ್ಲಿ ಬೆಳೆದಿದ್ದ ರೀತಿ ನೋಡಿಬಿಟ್ರೆ ಅಯ್ಯಯ್ಯೋ ಅನಿಸುತ್ತೆ. ನಾನು ಹೇಳ್ತಾ ಇದ್ದೇನೆ, ಬೆಂಗಳೂರಲ್ಲಿ ಪಾಪ್ಯುಲೇಷನ್ 1.5 ಕೋಟಿ. ಇನ್ನು ನೀವು ಒಂದು ಅಂದಾಜು ಮಾಡಿ ಸ್ನೇಹಿತರೆ, ಕಮೆಂಟಲ್ಲಿ ಈಗಲೇ ಹಾಕಿ, ಎಷ್ಟು ವಾಹನಗಳಿರ್ಬೋದು ಬೆಂಗಳೂರಲ್ಲಿ? ಎಷ್ಟು ವಾಹನಗಳಿರ್ಬೋದು? 10 ಲಕ್ಷ, 20 ಲಕ್ಷ, 30 ಲಕ್ಷ? ನೋ ವೇ ಸ್ನೇಹಿತರೆ. ಹೆಚ್ಚು ಕಡಿಮೆ ಬೆಂಗಳೂರಲ್ಲಿ 1.5 ಕೋಟಿ ವಾಹನಗಳಿವೆ. ಟೂ ವೀಲರ್ಸ್ ಅಂತೂ 60 ಲಕ್ಷ ಆಸುಪಾಸಿದೆ ಅಂತೆ. ಇಡೀ ವರ್ಲ್ಡಲ್ಲೇ ಅತಿ ಹೆಚ್ಚು ಟೂ ವೀಲರ್ಸ್ ಇರುವಂಥದ್ದೇ ಈ ಒಂದು ಬೆಂಗಳೂರು ಸಿಟಿಯಲ್ಲಿ ಸ್ನೇಹಿತರೆ. ಇನ್ನು ಯೋಚನೆ ಮಾಡಿ ಯಾವ ರೀತಿ ಬೆಳೀತಾ ಇದೆ ಈ ಊರು. ಯಾರು ಬೇಕಾದರೂ ಕೇಳಿ ಸ್ನೇಹಿತರೆ, ನೀವು ಯಾರು ಬೇಕಾದರೂ ಕೇಳಿ. ನೀವು ಯಾವ ಒಂದು ಊರಿಗೆ ಹೋಗಿ, ಬರೀ ಕರ್ನಾಟಕದಲ್ಲೆಲ್ಲ, ಯಾವುದೇ ಭಾರತದ ಯಾವುದೇ ಊರಿಗೆ ಹೋಗಿ ನೀವು, ಅವರೊಬ್ಬ ಮನುಷ್ಯ, ಆ ಫ್ಯಾಮಿಲಿ ಮನುಷ್ಯ ಒಬ್ಬ ಇಲ್ಲಿ ಬೆಂಗಳೂರಲ್ಲಿ ವಾಸವಾಗಿರ್ತಾನೆ. ಒಂದಿಲ್ಲ ಒಂದು ರೀತಿ ಅವನಿಗೆ ಬೆಂಗಳೂರು ಕನೆಕ್ಷನ್ ಇದ್ದೇ ಇರುತ್ತೆ. ನೋಡಿ, ಸಾಗರ, ಟ್ರಾಫಿಕ್ ಸಾಗರ ಅಂತಾರಲ್ಲ, ನೀರಿನ ಸಾಗರ ನೀವು ಕೇಳಿರ್ಬೋದು, ಆದರೆ ಟ್ರಾಫಿಕ್ ಸಾಗರವನ್ನು ನೀವು ನೋಡ್ತಾ ಇದ್ದೀರಾ. ನಾನು ಆವಾಗಲೇ ತೋರಿಸಿದೆ ಆ ಒಂದು ಆ್ಯಂಬುಲೆನ್ಸು ಎಷ್ಟು ಕಷ್ಟಪಡ್ತಾ ಇದೆ. ಯಾರೂ ಕೂಡ ಜಾಗ ಕೊಡ್ತಾ ಇಲ್ಲ ಸ್ವಾಮಿ. ಎಷ್ಟು ಬೇಜಾರು ಅಂದರೆ ಅಷ್ಟು ಬೇಜಾರಾಗುತ್ತೆ. ನೀವು ನೋಡ್ತಾ ಇದೆ ನೋಡಿ, ಹಂಗೆ ಅದು ಸೌಂಡ್ ಮೇಲೆ ಸೌಂಡ್ ಮಾಡ್ತಾನೇ ಇದೆ, ಆದರೆ ಟ್ರಾಫಿಕ್ ಮಾತ್ರ ಮೂವ್ ಆಗ್ತಾನೇ ಇಲ್ಲ. ದೇವರೇ ಕಾಪಾಡಬೇಕು ಸ್ನೇಹಿತರೆ. ಆದಷ್ಟು ಬೆಂಗಳೂರಿಗೆ ಶಿಫ್ಟ್ ಆಗೋದನ್ನು ಜನರು ತಪ್ಪಿಸಬೇಕು. ಯಾಕಂದರೆ ಈಗಾಗಲೇ ಜನಸಂಖ್ಯಾ ಸ್ಫೋಟ ಮತ್ತು ವಾಹನಗಳ ಸ್ಫೋಟ ಮೂಲಕ ಬೆಂಗಳೂರು ಗಬ್ಬೆದ್ದೋಗಿದೆ. ದಯವಿಟ್ಟು ಆದಷ್ಟು ತಮ್ಮ ಊರುಗಳಲ್ಲೇ ಏನೋ ಒಂದು ಬಿಸ್ನೆಸ್ಸು ಕೆಲಸನ ಆರಾಮವಾಗಿ ಮಾಡಿಕೊಂಡು ಇಲ್ಲಿ ಬಂದು 50,000 ಗಳಿಸೋದು ಅಷ್ಟೇ, ಊರಲ್ಲಿ ಇದ್ಕೊಂಡು 15,000 ಗಳಿಸೋದು ಅಷ್ಟೇ ಸ್ನೇಹಿತರೆ. ಇಲ್ಲಿ ಬಾಡಿಗೆ, ಈ ವಾಹನ ಸೌಂಡು, ಅಯ್ಯೋ ತಲೆ ಚಿಟ್ಟಿಡ್ದಿದೆ ನನಗೆ. ಈಗ ನಾವು ಇಲ್ಲಿ ಸೆಂಟ್ ಜಾನ್ಸ್ ಎಮರ್ಜೆನ್ಸಿ ವಾರ್ಡಲ್ಲಿದ್ದೀವಿ. ಸೆಂಟ್ ಜಾನ್ಸ್ ಆಸ್ಪತ್ರೆ ಬೆಂಗಳೂರು ಕೋರಮಂಗಲದಲ್ಲಿರೋದು. ಎಮರ್ಜೆನ್ಸಿ ವಾರ್ಡ್ಗೆ ಹೆಚ್ಚಾಗಿ ತುರ್ತು ಚಿಕಿತ್ಸೆಗೋಸ್ಕರ ಜನ ಬರ್ತಾರೆ. ಸೊ ಇಲ್ಲಿ ಏನಾಗುತ್ತಂದರೆ, ನೀವೇನಾದರೂ ಎಮರ್ಜೆನ್ಸಿ ಇತ್ತು ಅಥವಾ ಆಕ್ಸಿಡೆಂಟ್ಗಳಾಗಿತ್ತು ಅಥವಾ ತುಂಬಾ ಬೇಗ ನಿಮಗೆ ಚಿಕಿತ್ಸೆ ಬೇಕಂದರೆ ನೀವು ಆ್ಯಂಬುಲೆನ್ಸ್ ಮೂಲಕನೋ ಅಥವಾ ನಿಮ್ಮ ಗಾಡಿಗಳ ಮೂಲಕನೋ ಡೈರೆಕ್ಟಾಗಿ ಇಲ್ಲಿ ತುರ್ತು ಚಿಕಿತ್ಸೆ ಪಡೆಯೋಕ್ಕೆ ಬರ್ಬೋದು. ಇಲ್ಲಿ ಬಂದರೆ ನಿಮಗೆ ಸ್ಟ್ರೆಚರ್ಸ್ಗಳು, ಆಮೇಲೆ ವೀಲ್ ಚೇರ್ಗಳು ಎಲ್ಲ ವ್ಯವಸ್ಥೆ ಇರುತ್ತೆ. ಬಂದಮೇಲೆ ನಿಮಗೆ ಇಲ್ಲಿ ಎಲ್ಲ ರೀತಿಯ ಫಾರ್ಮಾಲಿಟೀಸ್ಗಳು ಕೂಡ ಮಾಡಬೇಕಾಗತ್ತೆ. ಬಟ್ ಏನಂದರೆ, ತುಂಬಾ ಪ್ರಾಬ್ಲಮ್ ಇತ್ತು, ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಮೊದಲೇ ಏನು ಮಾಡ್ತಾರೆ ಅಂದರೆ ಪೇಷಂಟ್ಸನ್ನು ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ. ಆಮೇಲೆ ಎಲ್ಲ ಫಾರ್ಮಾಲಿಟೀಸ್ಗಳನ್ನ ಮಾಡ್ತಾರೆ. ಅದೊಂದು ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಏನಾಗುತ್ತಂದರೆ, ನೀವು ಬರೀ ಫಾರ್ಮಾಲಿಟೀಸ್ಗಳನ್ನೆಲ್ಲ ಮಾಡ್ತಾ ಕೂತ್ರೆ ಪೇಷಂಟ್ ಪರಿಸ್ಥಿತಿ ಹಾಳಾಗಿ ಹೋಗಿರುತ್ತೆ. ಅದಕ್ಕೆ ಮೊದಲು ಏನು ಮಾಡ್ತಾರೆ ಅಂದರೆ, ಪೇಷಂಟ್ಗೆ ಬೇಕಾದಂತಹ ಚಿಕಿತ್ಸೆಯನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಜೊತೆಗೆ ಅವ್ರ ಜೊತೆಗೆ ಯಾರು ಬಂದಿರ್ತಾರೋ ಅವರು ಏನು ಮಾಡ್ತಾರೆ ಅಂದರೆ ಅವರಿಗೆ ಎಲ್ಲ ಫಾರ್ಮಾಲಿಟೀಸ್ಗಳನ್ನು ಕೂಡ ಮಾಡ್ತಾರೆ. ಸೊ ಇದು ಎಮರ್ಜೆನ್ಸಿ ವಾರ್ಡು. ನಿಮಗೆಲ್ಲ ಗೊತ್ತಿರುವ ಹಾಗೆ ಸೆಂಟ್ ಜಾನ್ಸು ಕೋರಮಂಗಲದಲ್ಲಿರೋದು ತುಂಬ ಹಳೆಯದಂಥ ಆಸ್ಪತ್ರೆ. ಇದು ತುಂಬ ದೊಡ್ಡದಾದಂಥ ಆಸ್ಪತ್ರೆ. ಜೊತೆಗೆ ಇಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಂದ ನೀವು ಮುಂದೆ ಹೋದರೆ ಈ ಕಡೆಗೆಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಕಡೆ ಹೋದರೆ ಎಲ್ಲ ಕಾಲೇಜು ಹಾಸ್ಟೆಲ್ಸ್ಗಳೆಲ್ಲ ಇದೆ. ಸೊ ಮುಂದೆ ಹೋದರೆ ನಿಮಗೆ OPD ಆಮೇಲೆ ಆಪ್ರೇಷನ್ ಸೆಕ್ಷನ್ಸು ಅವನ್ನೆಲ್ಲ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವೇನಾದರೂ ಯಾವುದೇ ರೀತಿಯ ಚಿಕಿತ್ಸೆ ಬೇಕು ನಿಮಗೆ, ಹಾರ್ಟ್ ರಿಲೇಟೆಡ್ಡು, ಕಿಡ್ನಿ ರಿಲೇಟೆಡ್ಡು ಅಥವಾ ಲಂಗ್ಸ್ ರಿಲೇಟೆಡ್ಡು, ಶ್ವಾಸಕೋಶಕ್ಕೆ, ಡಯಾಬಿಟಿಕ್ಕು, BP, ಏನೇ ಚಿಕಿತ್ಸೆ ಇರಲಿ, ಸೆಂಟ್ ಜಾನ್ಸ್ ತುಂಬಾ ಪ್ರಸಿದ್ಧವಾದಂಥ ಆಸ್ಪತ್ರೆ ಅಂತ ನಾನು ಹೇಳಬಲ್ಲೆ ಸ್ನೇಹಿತರೆ. ಇಲ್ಲಿ ಮಾಡುವಂತಹ ನಿಮಗೆ ಟ್ರೀಟ್ಮೆಂಟು, ಕೇರು ನನ್ನ ಪ್ರಕಾರ ಬೆಂಗಳೂರಲ್ಲಿ ಎಲ್ಲೂ ಸಿಗೋದುಂಟು. ಯಾಕಂದರೆ ಇದು ಕಮರ್ಷಿಯಲ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಂದು ಆಸ್ಪತ್ರೆಗಳು ತುಂಬ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳನ್ನು ನೋಡ್ತಾರೆ. ಬರೀ ಏನೇ ಇದ್ದರೂ ದುಡ್ಡಿಗೋಸ್ಕರ ಮಾಡೋಂಥ ಆಸ್ಪತ್ರೆಗಳನ್ನು ನಾವು ಇವತ್ತಿಗೆ ನೋಡ್ತಾ ಇದ್ದೀವಿ. ಸುಮ್ಮನೆ ಏನಂದರೆ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ, ದುಡ್ಡುಗಳನ್ನು ಸರಿಯಾಗಿ ಪೇಷಂಟ್ಗಳು ಹಾಕ್ತಾರೆ. ಒಂದು ರೀತಿ ಕಾರ್ಪೊರೇಟ್ ಲೆವೆಲಲ್ಲಿ ಬಿಸ್ನೆಸ್ ಮಾಡೋ ಥರ ಇವತ್ತು ನಮ್ಮ ಸಿಸ್ಟಮ್ಮು, ಅದರಲ್ಲೂ ಮೆಡಿಕಲ್ ಸಿಸ್ಟಮ್ಮು ಮೆಡಿಕಲ್ ಮಾಫಿಯಾ ಆಗಿದೆ. ಬಟ್ ನನ್ನ ಪ್ರಕಾರ ಸೆಂಟ್ ಜಾನ್ಸ್ ಅನ್ನೋದು ಒಂದು ಆರ್ಗನೈಸೇಷನ್ ಥರ ಟ್ರೀಟ್ ಮಾಡುತ್ತೆ. ಸೊ ಹಿಂಗಾಗಿ ನಿಮಗೆ ಇಲ್ಲಿ ಆ ಥರದ ಯಾವುದೇ ಒಂದು ಸುಮ್ಮನೆ ಸುಳ್ಳು ಹೇಳಿ ನಿಮ್ಮ ಹತ್ರ ದುಡ್ಡು ಕಿತ್ತೋ ಕೆಲಸನ ಈ ಆಸ್ಪತ್ರೆ ಮಾಡೋದಿಲ್ಲ ಅಂದ್ಕೊತೀನಿ. ತುಂಬ ಹಳೆಯ ತುಂಬ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ, ಅದು ಕರ್ನಾಟಕದಲ್ಲಿ, ಅದು ನಮ್ಮ ದಕ್ಷಿಣ ಭಾರತದಲ್ಲಿ, ಅದು ಭಾರತದಲ್ಲಿ
ತುಂಬಾ ಪ್ರಸಿದ್ಧಿಯಾದಂಥ ಆಸ್ಪತ್ರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಸೆಂಟ್ ಜಾನ್ಸ್ನ ಮೆಡಿಕಲ್ ಕಾಲೇಜಿನ ಮತ್ತು ಹಾಸ್ಪಿಟಲ್ನ ಆಕ್ಸಿಡೆಂಟ್ ಮತ್ತು ಎಮರ್ಜೆನ್ಸಿ ವಾರ್ಡಿನ ಮಾಹಿತಿ. ನಿಮಗೇನಾದರೂ ಆ್ಯಂಬುಲೆನ್ಸ್ಗಳು ಬೇಕು ಅಂದರೂ ಕೂಡ ಇಲ್ಲಿ ನಿಮಗೆ ತಕ್ಷಣವೇ ಸಿಗುತ್ತೆ. ಅದರ ನಂಬರನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಸೊ ನಿಮಗೇನಾದರೂ ಯಾವುದೇ ರೀತಿಯ ತೊಂದರೆ ಇದ್ದರೆ, ಅದು ನಿಮಗೆ ಬೇಕು ಅಂದರೆ ಬೆಂಗಳೂರಿನಲ್ಲಿ ಆಗಲಿ ಹೊರಗಡೆ ಆಗಲಿ ನೀವು ಬರಬೇಕು, ಅಥವಾ ನಿಮ್ಮ ಪೇಷಂಟ್ಗಳಿಗೆ ಚಿಕಿತ್ಸೆ ಬೇಕು ಅಂದರೆ ನೀವು ಸೆಂಟ್ ಜಾನ್ಸ್ ಆಸ್ಪತ್ರೆಯನ್ನು ಭರವಸೆ ಮಾಡ್ಬೋದು ಅಂತ ನಾನು ಹೇಳಬಲ್ಲೆ.